टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೆಹಲಿ ಅಷ್ಟೇ ಅಲ್ಲ, ಇಡಿ ವಿರುದ್ಧ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಕಾಂಗ್ರೆಸ್ ಪ್ರತಿಭಟನೆ ಇದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ರಾಹುಲ್ ವಿರುದ್ಧ ಇಡಿ ಚಾರ್ಜ್ ಶೀಟ್ಗೆ ಖಂಡನೆ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ನಿಂದ. ಅತ್ತ ದೆಹಲಿಯಲ್ಲಿ ಪ್ರತಿಭಟನೆ, ಇತ್ತ ಬೆಂಗಳೂರಿನ ಇಡಿ ಕಚೇರಿಯ ಎದುರು ಕೂಡ, ಶಾಂತಿನಗರದ ಇಡಿ ಕಚೇರಿಯ ಎದುರು ಕಾಂಗ್ರೆಸ್ ಪ್ರತಿಭಟನೆಗೆ ನಿರ್ಧಾರ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ಪ್ರಕರಣ ಇದು ಅಂತ ಹೇಳಿ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾದಂತಹ ಹಿನ್ನೆಲೆಯಲ್ಲಿ ಇಡಿಯಂತಹ ಸಂಸ್ಥೆಯನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ವಿಪಕ್ಷಗಳ ವಿರುದ್ಧ ಅದನ್ನೇ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ ಅಂತ ಆರೋಪಿಸಿ ಈ ಚಾರ್ಜ್ ಶೀಟ್ ಅನ್ನು ಖಂಡಿಸಿ ಕಾಂಗ್ರೆಸ್ ಬೇದಿಗಿಳಿದಿರುವಂತದ್ದು. ಅತ್ತ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಆಗ್ತಾ ಇರುವಂತಹ ವ್ಯಾಪಕ ಪ್ರತಿಭಟನೆ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ನ ಪ್ರತಿಭಟನೆ. ಸಿಎಂ ಮಾತನಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಆಗಿದೆ, ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ. ನ್ಯಾಷನಲ್ ಹೆರಾಲ್ಡ್ ಅದು ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ, ನೂರಾರು ವರ್ಷಗಳಿಂದ ಇದೆ ಅಂತ. ಇದನ್ನ ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕೊಳ್ತಕ್ಕಂಥದ್ದು, ಆಮೇಲೆ ಚಾರ್ಜ್ ಶೀಟ್ ಹಾಕ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ ಇದಾಗ್ತಕ್ಕಂಥದ್ದು, ಇದು ದ್ವೇಷದಿಂದ ಮಾಡ್ತಕ್ಕಂಥ ರಾಜಕಾರಣ. ನ್ಯಾಷನಲ್ ಹೆರಾಲ್ಡ್ ಆಗಿದೆ, ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ. ನ್ಯಾಷನಲ್ ಹೆರಾಲ್ಡ್ ಅದು ಈಗ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದೆಯಾ, ನೂರಾರು ವರ್ಷಗಳಿಂದ ಇದೆ ಅಂತ. ಇದನ್ನ ಈಗ ಅವರು ಆಸ್ತಿಗಳನ್ನು ಮುಟ್ಗೋಲು ಹಾಕೊಳ್ತಕ್ಕಂಥದ್ದು, ಆಮೇಲೆ ಚಾರ್ಜ್ ಶೀಟ್ ಹಾಕ್ತಕ್ಕಂಥದ್ದು ನಮ್ಮ ನಾಯಕಿ ಸೋನಿಯಾ ಗಾಂಧಿಯವ್ರ ಮೇಲೆ, ರಾಹುಲ್ ಗಾಂಧಿಯವ್ರ ಮೇಲೆ ಇದಾಗ್ತಕ್ಕಂಥದ್ದು, ಇದು ಸೋನಿಯಾ ರಾಹುಲ್ 7,500 ಕೋಟಿ ಕಬಳಿಸಿದ್ದಾರೆ. ಹೀಗಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಅಮ್ಮ ಮಗ ಸೇರಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಈ ಕೇಸಲ್ಲಿ ಸೋನಿಯಾ A1 ಆದ್ರೆ ರಾಹುಲ್ A2 ಅಂತ ಆರೋಪಿಸಿದ್ದಾರೆ ಆರ್ ಅಶೋಕ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಅದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಸಾವಿರಾರು ಸೈನಿಕರು 10 ರೂಪಾಯಿ 20 ರೂಪಾಯಿ ಹಾಕಿ ಒಂದು ಟ್ರಸ್ಟ್ ಮಾಡಿದಂಥ ಸಂಸ್ಥೆ. ಅದಾದಮೇಲೆ ಈಗ ಅದರ ಆಸ್ತಿ ಸುಮಾರು 750 ಕೋಟಿ ಆಸ್ತಿ ಇದೆ. ಆ 750 ಕೋಟಿ ಆಸ್ತಿಯನ್ನು ಇವತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರ ಕುಟುಂಬದವರು ಅದಕ್ಕೆ ಒಂದು 50 ಲಕ್ಷ ಹಾಕಿ 750 ಕೋಟಿ ಕಬಳಿಸಿರುವಂಥದ್ದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಈ ಥರದ ಸ್ಕೀಮು ಕಂಡಿಡಿದಂಥ ಕಾಂಗ್ರೆಸ್ಗೆ ನೋಬೆಲ್ ಪ್ರಶಸ್ತಿಯನ್ನು ನಾವು ಕೊಡಬೇಕಾಗ್ತದೆ. ನೋಡಿ, ಹಾಗೆ ಸ್ವಾತಂತ್ರ್ಯ ಯೋಧರ ಒಂದು ಟ್ರಸ್ಟನ್ನು ಕಬಳಿಕೆ ಮಾಡಿ ಅದರಲ್ಲಿ ಮೇಜರ್ ಶೇರ್ಸು, ಅದರಲ್ಲಿ ಸುಮಾರು 80% ಶೇರ್ಸು ಅಮ್ಮ ಮತ್ತು ಮಗ, ಹಸು ಮತ್ತು ಕರು, ಹಳೆ ಗುರುತು, ಹಸು ಮತ್ತು ಕರು ಇಬ್ಬರ ಹೆಸರಲ್ಲೇ 750 ಕೋಟಿ ಹೋಗ್ಬಿಟ್ಟಿದೆ. 7,500 ಕೋಟಿ, ಸಾರಿ 7,500 ಕೋಟಿ, 7,500 ಕೋಟಿ ಜಸ್ಟ್ ಹಾಕಿದ್ದೆಷ್ಟು ಅವರು? ಲಕ್ಷ. ಕೋಟಿ ಕೋಟಿ ಲೂಟಿ. ಈಗ ಅವರು A1, ಸೋನಿಯಾ ಗಾಂಧಿ ಅವರು A1, ರಾಹುಲ್ ಗಾಂಧಿ A2. ಇದು ಏನು BJP ಅಲ್ಲ, ಯಾರೋ ಕೇಸ್ ಹಾಕಿರೋದು, ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಕೇಸ್ ಹಾಕಿ ಕೋರ್ಟ್ ಆದೇಶ. ಇವತ್ತು ಇಡೀ ದೇಶದಲ್ಲಿ ಬಾಯ್ ಪಡ್ಕೊತಾ ಇದ್ದಾರೆ. ಇವರಿಬ್ಬರು ತಪ್ಪಿತಸ್ಥರಿದ್ದಾರೆ. ಇವರಿಗೆ ಇಷ್ಟು ಆಸ್ತಿ ಸರ್ಕಾರಕ್ಕೆ ಬರಬೇಕು, ಇಷ್ಟು ಆಸ್ತಿ ಸರ್ಕಾರಕ್ಕೆ ಬರಬೇಕು. ಯಾವ ಸ್ವಾತಂತ್ರ್ಯ